ಇವತ್ತಿನ ದಿವಸ ಬೇಟ್ಮಂಗಲದ ಬಾಬಾ ಸಾಹೇಬ್ ಅಂಬೇಡ್ಕರ್ ಮುಂದೆ ಬಸವನಾಳ್ ಯತ್ನಾಳ್ ಪಾಟೀಲ್ ಅವರ ವಿರುದ್ಧವಾಗಿ ದಲಿತ ವಿರೋಧಿ, ಮಹಿಳಾ ವಿರೋಧಿ ಆಗಿರೋಂಥ ಯತ್ನಾಳ್ ಬಸವನಾಳ್ ಅವರವರು ಏನು ಈ ದೇಶದ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನ ಅಡಿಯಲ್ಲಿ ಮಹಿಳೆಯರಿಗೆ ಏನು ಹಕ್ಕಿದೆಯೋ ಆ ಹಕ್ಕಿನ ಮೊದಲು ಅವರು ಸಂವಿಧಾನವನ್ನು ಓದ್ಕೋಬೇಕು. ಮಹಿಳೆಯರು ಏನು ಮೈಸೂರಿನ ದಸರಾದ ಚಾಮುಂಡೇಶ್ವರಿ ದೇವಿಯ ಏನು ಅಂಬಾರಿಯನ್ನು ಹೊತ್ಕೊಂಡು ಬರೋಂಥ ಸಂದರ್ಭದಲ್ಲಿ ಒಬ್ಬ ಮುಸ್ಲಿಂ ಮಹಿಳೆ ಆಯ್ಕೆ ಮಾಡಿದ್ರು ಉದ್ಘಾಟನೆ ಮಾಡೋದಕ್ಕೆ, ಬಾನು ಮುಷರಫ್ ಅಂತೇಳಿ. ಅವರ ಬಗ್ಗೆ ಸುಮಾರು ಅವಲೇಖನಗಳನ್ನು ಮಾಡಿ ಅವರ ಕೂಡ ಅವರು ಜನರಿಗೆ ಖಂಡನೆಗಾಗಿ ಬಿಚ್ಚುವಂಥ ಕೆಲಸ ಮಾತಾಡಿದ್ದಾರೆ. ಅದೇ ರೀತಿಯಾಗಿ ಇವತ್ತಿನ ದಿವಸ ದಲಿತ ಮಹಿಳೆಯರು ಕೂಡ ಚಾಮುಂಡಿಗೆ ಏನು ಪಲ್ಲಕ್ಕಿಗೆ ಹೂವಿನ ಹಾಕುವ ಅರ್ಹತೆ ಇಲ್ಲ ಅಂತೇಳಿ ಕೂಡ ಒಬ್ಬ ದಲಿತರನ್ನು ಖಂಡನೆಯಾಗಿ ಅಂತ ಮಾತಾಡ್ತಿದ್ದಾರೆ. ಅವ್ರಿಗೆ ಯಾವ ನೈತಿಕತೆ ಇದೆ? ಈ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಭಿಕ್ಷೆ ಅವರು ಎಲ್ಲ ಮಹಿಳೆಯರಿಗೂ ಸಮಾನತೆ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ ಹೇಳಿದ್ದಾರೆ. ಇವತ್ತು ಅವರು ಇಡೀ ನಮ್ಮ ದಲಿತ ಸಮುದಾಯದನ್ನು ಗುರುತಿ ಅವನ್ನೇ ಖಂಡನೀಯವಾಗಿ ಮಾತಾಡೋದು ತುಂಬ ಖಂಡನೀಯ ವಿಷಯ. ಅದೇ ರೀತಿಯಾಗಿ ಯಾವ ಸಂವಿಧಾನದಲ್ಲಿ ಇದರಲ್ಲಿ ಏನು ಯಾವ ಪುರಾಣದಲ್ಲಿ ಬರ್ತಿದೆ, ಇದರಲ್ಲಿ ಬರ್ತಿದೆ ಏನು ದಲಿತರು ಹೂವು ಹಾಕಬಾರ್ದು ದೇವರಿಗೆ. ನಾವು ಹಿಂದೂಗಳನ್ನ ಪೂಜೆ ಮಾಡ್ತೀವಿ, ನಾವು ಹಿಂದೂ ದೇವರನ್ನ ಪ್ರೀತಿಸ್ತೀವಿ. ಅವರು ಮಾತಾಡೋಂಥ ಏನು ನೈತಿಕತೆ ಇದೆ ಅವರಿಗೆ? ಅವರೊಬ್ಬರೇ ಎಲ್ಲ ದೇವ್ರಿಗೆ ಪೂಜೆ ಮಾಡೋದು. ಈ ಸಮಾಜದಲ್ಲಿ ಮುಸ್ಲಿಮರು ಕೂಡ ಹಿಂದೂ ದೇವಸ್ಥಾನಕ್ಕೆ ಹೋಗ್ತಾರೆ, ಅವರು ಕೂಡ ಅವರು ದೇವರಿಗೆ ಅವ್ರಿಗೂ ಬಚ್ಚಿಂದ ಪೂಜೆ ಮಾಡ್ತಾರೆ. ಇವ್ರು ಯತ್ನಾಳಿಗೆ ಅನ್ನನಾಯಕ್ ಅಂತ ಶಾಸಕರಾಗಿ ಈಗ ಈ ಮಾತನ್ನು ಮಾತಾಡ್ತಾ ಇದ್ದಾರೆ. ದಯವಿಟ್ಟು ಹೇಳ್ತಾ ಇದ್ದೀನಿ, ಮಾನ್ಯ ಸರ್ಕಾರಕ್ಕೆ ಒಂದು ಮನವಿ ಕೊಡ್ತಾ ಇದ್ದೀವಿ. ಏನಂತ ಈ ಕೂಡಲೇ ಅವರು ಶಾಸಕ ಸ್ಥಾನದಿಂದ ವಜಾಗೊಳಿಸಬೇಕು. ವಜಾಗೊಳಿಸಿಲ್ಲ ಅಂದ್ರೆ ಇಡೀ ರಾಜ್ಯಾದ್ಯಂತ ದಲಿತ ಮಹಿಳೆಯರು ಕೂಡ ಹೋರಾಟಕ್ಕೆ ಮುಂದಾಗ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿ ಮಾತನಾಡ್ತಾ ಇದ್ದೀನಿ. ಹಾಗೆ ಇವತ್ತಿನ ದಿವಸ ಈ ಕಾರ್ಯಕ್ರಮದಲ್ಲಿ ಎಲ್ಲ ಮಹಿಳೆಯರು ಕೂಡ, ಮಹಿಳಾ ಸಂಘಟನೆಗಳು, ಮುಖಂಡರು ಕೂಡ ಇನ್ನೂ ಮಾತಾಡ್ತಾ ಇದ್ದಾರೆ. ಹೀಗೆ ಎಲ್ಲಮ್ಮನವರು ಕೂಡ ಬಿಜಾಪುರ ಶಾಸಕರಾದಂತಹ ಬಸವನ ಪಾಟೀಲ್ ಯತ್ನಾಳ್ ಅವರು ಕಳೆದ 3 ದಿನದಲ್ಲಿ ಮದ್ದೂರು ಗಣೇಶನ ವಿಸರ್ಜನೆ ಸಮಯದಲ್ಲಿ ದಸರಾ ಮಹೋತ್ಸವ ಕುರಿತು ಈ ಬಾರಿ ಜಂಬೂ ಸವರಣ ಉದ್ಘಾಟನೆ ಮಾಡುವುದಕ್ಕಾಗಿ ಇಸ್ಲಾಂ ಧರ್ಮದ ಒಬ್ಬರನ್ನ ಸಾಹಿತ್ಯನ ಆಯ್ಕೆ ಮಾಡಿದ್ರು. ಆ ಒಂದು ವಿಚಾರದಲ್ಲಿ ಇಶ್ರಫ್ ಬಾನು ಅವರನ್ನ ಆಯ್ಕೆ ಮಾಡಿದ್ರು ನಮ್ಮ ಸರ್ಕಾರ. ಅದರ ವಿರುದ್ಧವಾಗಿ ಯತ್ನಾಳ್ ಅವರು ಒಂದು ಅವಹೇಳನಕಾರಿಯಾಗಿ ಒಂದು ಮಾತು ಹೇಳ್ತಾರೆ. ಅವರು ಏನಪ್ಪಾ ಅಂದ್ರೆ, ಜಂಬೂ ಸವಾರಿಯೋ ಆ ಕಾಲದಿಂದ ಈ ಕಾಲದವರೆಗೂ ಸನಾತನ ಧರ್ಮರು ಸಂಬಂಧಪಟ್ಟವರು ಮಾತ್ರ ಅದಕ್ಕೆ ಹೂ ಹಾಕಬೇಕು ಹೊರತು ಸಾಮಾನ್ಯ ದಲಿತ ಮಹಿಳೆಯರು ಕೂಡ ಹಾಕಬಾರದು ಎನ್ನುವ ಒಂದು ಪರಿಜ್ಞಾನ ಇಲ್ಲದಂತಹ ಒಂದು ಮಾತನ್ನು ಹೇಳಿದ್ದಾರೆ ನಮ್ಮ ಯತ್ನಾಳ್ ಅವರು. ಆದ್ರಿಂದ ಯತ್ನಾಳ್ ಅವರನ್ನ ಈ ಕೂಡಲೇ ಶಾಸಕ ಸ್ಥಾನದಿಂದ ವಜಾಗೊಳಿಸಬೇಕು ಮತ್ತು ಅವರನ್ನ ಬಂಧಿಸಿ ಕಾನೂನು ರೀತಿ ಕ್ರಮ ಜರುಗಿಸಬೇಕಂತ ನಾವು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಈ ಕೂಡಲೇ ಅವ್ರನ್ನ ಬಂಧಿಸಬೇಕಂತ ಒತ್ತಾಯ ಮಾಡ್ತಾ ಇದ್ದೀವಿ. ಆದ್ರಿಂದ ಆ ಒಂದು ಕಾರ್ಯಕ್ರಮವನ್ನು ಕುರಿತು ಇವತ್ತು ನಮ್ಮ ಸಂಚಾಲಕರಾದಂತಹ ನಮ್ಮ ರಾಮಣ್ಣ ಅವರು ಮಾತಾಡ್ಬೇಕಂತ ಅವರಲ್ಲಿ ಒಬ್ಬ ದಲಿತ ಮಹಿಳೆಯನಿಗಿನ ಮಾತಾಡಿದೆಯಲ್ಲ ಅಯೋಗ್ಯ ಯತ್ನಾಳ್. ನಾನು ನಿಮ್ಗೆ ಹೇಳೋದಿಕ್ಕೆ, ನೀನು ಡಾಕ್ಟರ್ BR ಅಂಬೇಡ್ಕರ್ ಬರೆದಂಥ ಸಂವಿಧಾನದಲ್ಲಿ ನೀನು ಒಬ್ಬ ಶಾಸಕನಾಗಿದೆಯಾ, ಮಂತ್ರಿ ಆಗಿ ಅವ್ರು ಕೊಟ್ಟಂಥ ಭಿಕ್ಷೆಯಲ್ಲಿ ಮಂತ್ರಿ ಆಗಿ ನೀನು ಈ ಥರ ಮಾತಾಡೋದು ನಿನ್ಗೆ ಯೋಗ್ಯತೆ ಇಲ್ಲ. ನಿನಗೆ ಇಲ್ಲಿನ KJF ದಲಿತ ಸಂಘರ್ಷ ಸಮಿತಿ ವತಿಯಿಂದ ಬೇಟ್ಮಂಗಲ ಗ್ರಾಮದಲ್ಲಿ ಅಂಬೇಡ್ಕರ್ ಪ್ರತಿಮೆಗೆ ಹೂವಿನ ಅಲಂಕಾರ ಆಗುವ ಮೂಲಕ ನಾವು ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಪ್ರತಿಭಟನೆಯ ಉದ್ದೇಶ ಇಷ್ಟೇ, ಯತ್ನಾಳ್ ಎಂಬ ಅಯೋಗ್ಯ ದಲಿತ ಮಹಿಳೆಯರು ಹೀನಾಯವಾಗಿ ಮಾತಾಡ್ತೀವಿ, ತುಂಬ ಕಠಿಣ. ಮೊದಲನೇದಾಗಿ ನಾವು ಹೇಳೋದೇನೆಂದರೆ, ಫಸ್ಟು ಈಗ ದಸರಾ ಮಹೋತ್ಸವಕ್ಕೆ ಒಬ್ಬ ಬಾನು ಮುಸ್ತಾಕ್ ಎಂಬ ಮಹಿಳೆ, ಅಲ್ಪಸಂಖ್ಯಾತ ಮಹಿಳೆಯನ್ನು ಆಯ್ಕೆ ಮಾಡ್ಕೊಂಡಿರ್ತಾರೆ. ಬಿಜಾಪುರ MLA ಯತ್ನಾಳ್ಗೆ, ದಲಿತ ವಿರೋಧಿ ಯತ್ನಾಳ್ಗೆ, ದಲಿತ ವಿರೋಧಿ ಯತ್ನಾಳ್ಗೆ.
ದಲಿತ ಯತ್ನಾಳವರಿಗೆ, ಮಹಿಳಾ ವಿರೋಧಿ ಯತ್ನಾಳವರಿಗೆ, ಮಾತಾಡಿರುವ ಯತ್ನಾಳಿಗೆ, ಮಹಿಳೆಯರನ್ನು ಹೀನಾಯವಾಗಿ ಸಂಬೋಧಿಸಿರುವ ಯತ್ನಾಳಿಗೆ, ಅವನ ದುರಾಂಕಾರಕ್ಕೆ, ಅಟ್ಟಹಾಸಕ್ಕೆ, ಅವನ ಎಂಬಲ ಪದವಿಗೆ ರಿಟೈರ್ ಮಾಡಿ. ಈ ದಿನ ಏನು ನಾವು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಇಲ್ಲಿ ಸೇರಿದ್ದೀವಪ್ಪ ಅಂದರೆ ಬಿಜಾಪುರ ಕ್ಷೇತ್ರದ ಶಾಸಕರಾದಂಥ ಯತ್ನಾಳ್ರವರು ಏನು ಗಣೇಶನ ವಿಸರ್ಜನಾ ಸಮಯದಲ್ಲಿ ಮೈಸೂರಿನ ದಸರಾ ಚಾಮುಂಡೇಶ್ವರಿ ಅವರ ದಸರಾ ಮಹೋತ್ಸವದ ಸಂದರ್ಭವಾಗಿ ಒಂದು ಅವಹೇಳನಕಾರಿ ಮಾಹಿತಿಯನ್ನು ನೀಡಿರುತ್ತಾರೆ. ನಾನು ಹೇಳೋದಿಷ್ಟೇ, ಯತ್ನಾಳ್ ಅವರೇ, ನೀವು ಈ ದಿನ ಶಾಸಕರಾಗಿ ಮಂತ್ರಿಯಾಗಿ ಉಳಿದಿದ್ದೀರ ಅಂದರೆ ಅದಕ್ಕೆ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ರವರು ನೀಡಿರುವಂಥ ಸಂವಿಧಾನ ಶಾಸನವೇ ನಿಮಗೆ ಒಂದು ಅಸ್ತ್ರ ಅನಿಸುತ್ತೆ. ಆ ಒಂದು ಅಸ್ತ್ರದಲ್ಲಿ ಮಹಿಳೆಯರನ್ನು ಏನು ಹೀನಾಯವಾಗಿ ನೋಡಿದ್ದೀರಾ, ಆ ಒಂದು ಮಹಿಳೆಯರು ನಿಮಗೆ ಮತವನ್ನು ಹಾಕಿಲ್ಲ ಅಂದರೆ ಇಂಥ ದಿನಗಳಲ್ಲಿ ನೀವು ಚೊಂಬಿಡ್ಕೊಂಡು ಬೀದಿ ಸುತ್ತಾ ಇದ್ದೀರಾ ಅಂತ ನಾನು ನಿಮ್ಮ ಮೂಲಕ ಹೇಳ್ತಾ ಇದ್ದೇನೆ. ಏನಪ್ಪ ಅಂದರೆ ಮಹಿಳೆಯರನ್ನ ಕೀಳಾಗಿ ಕಂಡಿರುವಂಥ ನಾಯಕರು ಅಷ್ಟೇ, ಜನರು ಅಷ್ಟೇ, ಯಾವುದೇ ಒಂದು ಗುಲಾಮನೂ ಅಷ್ಟೇ ಈ ಒಂದು ಚರಿತ್ರೆಯಲ್ಲಿ ಏಳಿಗೆ ಆಗಿರುವಂಥ ಮುನ್ಸೂಚನೆ ಯಾವಾಗೂ ಇಲ್ಲ. ದಯವಿಟ್ಟು ತಿಳ್ಕೊಳ್ಳಿ. ನಿಮಗೆ ನಮ್ಮ ದಲಿತ ಮಹಿಳೆಯರ ಬಗ್ಗೆ ಮಾತನಾಡುವಂಥ ನೈತಿಕತೆ ನಿಮಗಿಲ್ಲ. ಮೊದಲು ಅದನ್ನು ತಿಳ್ಕೊಳ್ಳಿ. ಅಷ್ಟೇ ಅಲ್ಲ, ಮುಂದಿನ ದಿನಗಳಲ್ಲಿ ನಮ್ಮ ಏನಿದೆ ನಿಮ್ಮ ರಾಜಕೀಯ ಜೀವನ ನಮ್ಮ ಬಾಬಾ ಸಾಹೇಬ್ರವರ ಸಂವಿಧಾನ ಶಾಸನ ಮತ್ತು ಚಾಮುಂಡೇಶ್ವರಿ ದೇವಿ ಬಗ್ಗೆ ನೀವೇನು ಹೇಳಿದ್ದೀರಾ, ಆ ಅಮ್ಮನ ಸಂಕಲ್ಪದಿಂದ ನಿಮಗೆ ಯಾವ ರೀತಿ ಗತಿ ಬರುತ್ತೆ ಅಂತೇಳಿ ನೀವು ಮುಂದಿನ ದಿನಗಳಲ್ಲಿ ನೋಡ್ತೀರಾ. ಇನ್ನೇನು ಮುಂದೆ ಇದೆ ಮಾರಿಯಪ್ಪ ಅನ್ನೋ ಒಂದು ಮೂಲಕ ಈಗಾಗಲೇ ನೀವು ಏನು ಮಾತು ಕೊಟ್ಟಿದ್ದೀರಾ ಅದನ್ನು ಹಿಂಪಡೆದ್ರೆ ನಿಮ್ಗೆ ಒಳ್ಳೇದು. ಇಲ್ಲಿನ ಮುಂದಿನ ದಿನಗಳಲ್ಲಿ ಈಗಾಗಲೇ ನಿಮ್ಗೆ ಆಗಿದೆ. ಪಕ್ಷ ಉಚ್ಚಾಟನೆ ಮಾಡಿ ನಿಮ್ಮನ್ನ ಒಂದು ನಾಯಕರಾಗಲ್ಲ, ಒಬ್ಬ ಸಾಮಾನ್ಯ ಪ್ರಜೆ ಅಂತ ನೋಡ್ತಾ ಇದ್ದಾರೆ. ಮುಂದಿನ ದಿನ ಅದಕ್ಕಿಂತ ಕೀಳಾಗಿ ನೋಡುವಂತ ಒಂದು ಸಮಯ ಬರುತ್ತೆ. ಅದಕ್ಕೆ ಆಸ್ಪದನೆ ಮಾಡಿಕೊಡ್ಬೇಡಿ. ಕೂಡಲೇ ಒಂದು ದಲಿತ ಮಹಿಳೆಯರು ಏನಿದ್ದಾರೆ, ದಲಿತ ಜನಾಂಗ ಏನಿದ್ದಾರೆ, ಅವ್ರಿಗೆ ಕ್ಷಮೆ ಕೇಳಿ ನೀವು ಮುಂದಿನ ದಿನಗಳಲ್ಲಿ ಒಳ್ಳೆ ರೀತಿಯಲ್ಲಿ ಮುಂದುವರೆದ್ರೆ ಉಳಿಗಾಲ, ಇಲ್ಲಾಂದ್ರೆ ನಾಶ ಆಗುವಂಥ ಒಂದು ಮುನ್ಸೂಚನೆಗಳು ತುಂಬ ಇದೆ. ದಯವಿಟ್ಟು ನಾನು ಹೇಳ್ಕೊಳ್ಳೋದಿಷ್ಟೇ, ನೀವು ದಲಿತರ ಬಗ್ಗೆ ಮಾತನಾಡಬೇಕಾದ್ರೆ ಮೊದಲು ಸಂವಿಧಾನವನ್ನು ಓದಿ, ಜನರ ಬಗ್ಗೆ ತಿಳ್ಕೊಳ್ಳಿ, ನಿಮ್ಮ ಕ್ಷೇತ್ರದಲ್ಲಿರುವ ದಲಿತರ ಬಗ್ಗೆ ನಿಮಗೆ ಕಾಳಜಿ ವಹಿಸಿ ಅವ್ರಿಗೆ ಕ್ಷಮೆ ಕೇಳಿ ಮುಂದಿನ ದಿನಗಳಲ್ಲಿ ರಾಜಕೀಯಕ್ಕೆ ಬನ್ನಿ ಅಂತ ಹೇಳ್ತಾ ಈ ಮೂಲಕ ಹೇಳ್ತಾ ಇದ್ದೇನೆ. ಜೈ ಭೀಮ್. ಈಗ ಹೆಣ್ಣು ಮಕ್ಕಳನ್ನ ಇಷ್ಟೊಂದು ಹೇಳೋಗಿ ಮಾತಾಡಿರೋದಕ್ಕೆ ಅವ್ರಿಗೆ ತಕ್ಷಣನೇ ಅವ್ರಿಗೆ ಶಿಕ್ಷೆ ಆಗಬೇಕು. ಇಲ್ಲ ಅಂದರೆ ದಲಿತರು ಅಂತ ಅವ್ರ ಮಾತು ಬಂದಿದ್ದಕ್ಕೆ ಅವ್ರ ಬಾಯಿ ಬೀಲ್ ಹಾಕಿಲ್ಲ ಅಂದರೆ ನಾವು ತುಂಬ ಹೋರಾಟಗಳು ಮಾಡ್ತೀವಿ. ಎಲ್ಲಾದರೂ ಆಗಲಿ ದಲಿತರು ಅಂತಾರೆ. ಅವ್ರೇನು ಹಿಂದೂಗಳಲ್ವಾ, ಅವ್ರೇನು ಮುಸ್ಲಿಮಲ್ವಾ, ಎಲ್ಲರೂ ಹೇಳ್ತಿದ್ದಾರೆ. ಅವ್ರು ಹೆಸರು ದಲಿತರು ಅಂತಲೇ ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ಯತ್ನಾಳ್ ಅವ್ರಿಗೆ ಶಿಕ್ಷೆ ಕೊಡಲೇಬೇಕು ಅಂತ ಎಲ್ರಿಗೂ ಹೇಳ್ತಾ ಇದ್ದೀನಿ. ಇಲ್ಲ ಅಂದರೆ ನಾವು ತುಂಬ ಹೋರಾಟಗಳು ಮಾಡ್ತೀವಿ. ಯಾವ ಒಂದು ಇದರಲ್ಲೂ ನಾವು ಮುಂದಕ್ಕೆ ಹೋಗೋದಕ್ಕೂ ಮುಂದಕ್ಕೆ ಬರ್ತೀವಿ. ಅವ್ರನ್ನ ಇದುವರೆಗೂ ಇದರಲ್ಲಿ ಇಟ್ಕೊಂಡಿರೋದೆ, ಶಾಸಕ ಸ್ಥಾನದಲ್ಲಿ ಇಟ್ಟಿರೋದೆ ಮಾಡ್ತಾ ಇದ್ದೀವಿ. ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇವತ್ತು ಪ್ರತಿಭಟನೆಯ ಮೂಲಕ ನಮ್ಮ ಅರೆಸ್ಟ್ ಮಾಡಿದ್ದಾರೆ. ಅವ್ರಿಗೆ ನಮ್ಮ ಸಂಘಟನೆ